ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಭಾವನಾ TS. ನಾನು ಈ ವರ್ಷ ನಡೆದಿದ್ದ ನೀಟ್ ಮತ್ತು ರಿನೀಟ್ ಎರಡರಲ್ಲೂ ಅಪಿಯರ್ ಆಗಿದೆ. ಮತ್ತು ನನ್ನ ಪ್ರಿಪರೇಷನ್ ಡ್ಯೂರೇಷನ್ ಬಂದು ನಾರ್ಮಲ್. ನಾನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಪ್ರಿಪೇರ್ ಆಗ್ತಿದೆ. ನಾನು ಓದಿದ್ದು N+ ಅಕಾಡೆಮಿ ಕೋಚಿಂಗ್ ಸೆಂಟರಲ್ಲಿ. ನಾನು ಈ ಫಸ್ಟ್ ನೀಟೇನು ಅಪಿಯರ್ ಆಗಿದೆ, ಅದು ನಂಗೆ ತುಂಬ ಖುಷಿ ಇತ್ತು ಮತ್ತು ಈಸಿ ಕೂಡ ಇತ್ತು. ಲೈಕ್ ನಾರ್ಮಲ್ NCERT ಬೇಸ್ಡ್, ಟೆಕ್ಸ್ಟ್ ಬುಕ್ ಬೇಸ್ಡ್ ಕಂಪ್ಲೀಟ್ಲಿ ಅದರ ಮೇಲೆ ಇತ್ತು. ಸೊ ಐ ವಾಸ್ ಹ್ಯಾಪಿ ವಿತ್ ಇಟ್. ಬಟ್ ನೆಕ್ಸ್ಟ್ ವಿತಿನ್ 6 days ಏನು ಡಿಸಿಷನ್ ಬಂತು ದಟ್ ರೀನೀಟ್ ನಡೀತಿದೆ, ನೀಟ್ ಆಗಿದೆ, ಏನು ಕ್ಯಾನ್ಸಲ್ ಆಯಿತು. ಇಟ್ ವಾಸ್ ಮೆಂಟ್ಲಿ ಬ್ರೋಕ್ ಡೌನ್. ತುಂಬ ಫಸ್ಟ್ 2 years ಏನು ಪ್ರಿಪೇರ್ ಆಗಿರ್ತೀವಿ, ಫಸ್ಟ್ PU ಮತ್ತು ಸೆಕೆಂಡ್ PU, ಅಷ್ಟು ಜನ ಯಾರ್ಯಾರು ಫೌಂಡೇಶನ್ ಕ್ಲಾಸಸ್ ತೊಗೊಂಡಿರ್ತಾರೆ ಅವ್ರ ಜೊತೆ ನಾವು ಕಾಂಪೀಟ್ ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಇವ್ರು ಸಡನ್ನಾಗಿ ಈ ರೀತಿ ಡಿಸಿಷನ್ ಕೊಟ್ಟಾಗ ನಮ್ಗೆ ತುಂಬ ಇಷ್ಟು ವರ್ಷ ಏನು ಮಾಡಿದ್ವಿ ಹಾರ್ಡ್ ವರ್ಕ್ ತುಂಬ ವೇಸ್ಟ್ ಅನ್ಸೋದು. ಆಬ್ವಿಯಸ್ಲಿ ಎಲ್ಲರಿಗೂ ಎಮೋಷ್ನಲಿ ಬ್ರೇಕ್ ಡೌನ್ ಆಗಿರುತ್ತೆ. ತುಂಬ ನನಗೂ ಕೂಡ ಹಂಗೆ ಆಗಿತ್ತು. ಅದು ಮತ್ತೆ ಅನೌನ್ಸ್ ಆದಾಗ ಮತ್ತೆ ಇವಾಗ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ರಿಯಾಲಿಟಿ ಆ್ಯಂಡ್ ಪ್ರಿಪೇರ್ ಅನ್ನೋದಕ್ಕೆ ಮತ್ತೆ ಆ ಫೋಕಸ್ ಬರೋಕ್ಕೆ ಮತ್ತೆ ಆ ಮೊಮೆಂಟಮ್ಗೆ ಬಂದು ನಾವು ಕೂತ್ಕೊಂಡು ಓದೋದಕ್ಕೆ ಇಟ್ ಟುಕ್ ಮೀ ನಿಯರ್ಲಿ ಅ ವೀಕ್. ಮತ್ತು ವಿತಿನ್ 40 days ಅವ್ರು ಮತ್ತೆ ಇರುತ್ತೆ ಅಂತ ಹೇಳಿದಾಗ ಅದರಲ್ಲಿ ನಿಯರ್ಲಿ ಒನ್ ವೀಕ್ ಅದರಲ್ಲೇ ಹೋದಾಗ ಮತ್ತೆ ನಾವು ಅದನ್ನೆಲ್ಲ ರಿವೈಸ್ ಮಾಡಿ ಇದಕ್ಕೆ ತುಂಬ ಕಷ್ಟ ಆಯಿತು. ಬಟ್ ಸ್ಟಿಲ್ ನಾವು ಪ್ರಿಪೇರ್ ಆಗಲೇಬೇಕು. ದಿಸ್ ಇಸ್ ದ ಲಾಸ್ಟ್ ಚಾನ್ಸ್. ಇಟ್ ವಾಸ್ ಇನ್ನೊಂದು ಆಪರ್ಚುನಿಟಿ, ನಾವು ಚೆನ್ನಾಗಿ ತೋರಿಸ್ಬೋದು ಅಂದ್ಕೊಂಡು ಹೋಗ್ತೀವಿ. ಆದರೆ ಮತ್ತೆ ರೀನೀಟ್ ಪೇಪರ್ ತೊಗೊಳ್ತೀವಿ. ಬಯಾಲಜಿ ವಾಸ್ ಸೋ ಈಸಿ, ಅದರಿಂದ ಖುಷಿ ಆಗುತ್ತೆ. ಬಟ್ ನೆಕ್ಸ್ಟ್ ಕೆಮಿಸ್ಟ್ರಿಗೆ ಬರ್ತಿದ್ದ ಹಾಗೇ ನಾವು ನೋಡ್ತೀವಿ ಆ ಟಫ್ನೆಸ್ಸು. ನೀಟ್ಗೂ ರೀನೀಟ್ಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಕೆಮಿಸ್ಟ್ರಿ ಕಂಪೇರ್ ಮಾಡಿದ್ರೆ ಲಿಟ್ರಲಿ 2025 ಪೇಪರ್ಗಿನ ಡಿಫಿಕಲ್ಟ್ ಇತ್ತು ಅಂತಲೇ ಹೇಳ್ಬೋದು ಕೆಮಿಸ್ಟ್ರಿ. ಮತ್ತು ಫಿಸಿಕ್ಸ್ ಏನಿತ್ತು, ಇಟ್ ವಾಸ್ ಸೇಮ್ ಆ್ಯಸ್ 2025 ಪೇಪರ್ ಡಿಫಿಕಲ್ಟಿ ಲೆವೆಲೇ ಇತ್ತು. ಆ ರೀತಿ ಪೇಪರ್ ನೋಡಿದಾಗ ನಾವೇನು ತುಂಬ ಕಷ್ಟ ಅನಿಸುತ್ತೆ. ಲೈಕ್ ನಾವು ನೀಟೆಲ್ಲ ಆ ರೀತಿ ಈಸಿ ಕೊಟ್ಬಿಟ್ಟು ಈಗ ಸಡನ್ನಾಗಿ ರೀನೀಟೆಲ್ಲ ಹತ್ತಿರ ಕಷ್ಟ ಕೊಟ್ಟಾಗ ಆಬ್ವಿಯಸ್ಲಿ ಆ ಎಕ್ಸಾಮ್ 3 hours ಏನಿರುತ್ತೆ, ವಿ ಕಾಂಟ್ ಬ್ಯಾಲೆನ್ಸ್ ಇಟ್. ನಮ್ಮ ಮೈಂಡೇ ಲೈಕ್ ಲಿಟ್ರಲಿ ಶಾಕ್ ಆಗುತ್ತೆ. ಬಟ್ ಸ್ಟಿಲ್ ವಿ ಕುಡ್ ಹೆಂಗೋ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀನಿ. ಐ ಆಮ್ ಹ್ಯಾಪಿ ವಿತ್ ಇಟ್. ಐ ಗಾಟ್ 539 ಆ್ಯಂಡ್ ಆಲ್ ಇಂಡಿಯಾ ರ್ಯಾಂಕ್ ಆಫ್ 46,000 ಆ್ಯಂಡ್ ಕ್ಯಾಟಗರಿ ರ್ಯಾಂಕ್ ಆಫ್ 22,000. ಆ್ಯಂಡ್ ಈ ಜರ್ನಿಯಲ್ಲಿ ನನಗೆ ಯಾರು ಹೆಲ್ಪ್ ಮಾಡಿದ್ದಾರೆ, ನಾವು N+ ಅಕಾಡೆಮಿ ಕೋಚಿಂಗ್ ಸೆಂಟರ್ ಅವರಾಗಿರ್ಬೋದು, ಪುಲ್ಲಾರೆಡ್ಡಿ ಸರ್, ಮತ್ತು ನಂಗೆ ಕಾಲೇಜ್ ರೆಫರ್ ಮಾಡಿದಂಥ ನಮ್ಮ ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, HM ಭೂಷಣ್ ಸರ್ ಅವರು, ಮತ್ತು ನಮ್ಮ ತಂದೆ ತಾಯಿ ಆಗಿರ್ಬೋದು. ಲೈಕ್ ಕೋಚಿಂಗ್ ಸೆಂಟ್ರಲ್ಲಿ ನಂಗೆ 8 to 6 ಇತ್ತು ಇನಿಷಿಯಲ್ ಟೈಮಿಂಗ್ಸ್. ಆ್ಯಂಡ್ ಬರ್ತಾ 8 to 9, 8 to 10 ಸಹ ಆಗ್ತಿತ್ತು. ಆ ಟೈಮಲ್ಲೆಲ್ಲ ನಮ್ಮ ತಂದೆ ತಾಯಿ ಬಿಟ್ಟು ಕರ್ಕೊಂಬರೋದಾಗಿರ್ಬೋದು. ಟೈಮಿಂಗ್ ನಾನು ಬೆಳಗ್ಗೆ ನಾಷ್ಟದಿಂದ ರಾತ್ರಿ ಡಿನ್ನರ್ವರೆಗೂ ಅಲ್ಲೇ ಆಗ್ತಿತ್ತು ನಂದು. ಆ ಟೈಮಲ್ಲಿ ನಮ್ಮ ಅಮ್ಮ ಎಲ್ಲ ಅಡುಗೆ ಮಾಡಿ ಕಳಿಸ್ತಿದ್ದಾಗಿರ್ಬೋದು. ಮತ್ತು ನಾನು ಯಾವಾಗಲೇ ಆಗಲಿ ಕನ್ಸಿಸ್ಟೆನ್ಸಿ ಬ್ರೇಕ್ ಡೌನ್ ಆದಾಗ ನಾನು ಮೋಟಿವೇಟ್ ಮಾಡ್ತೀನಿ ಅಂತ ನನ್ನ ಅಕ್ಕ ಐಶ್ವರ್ಯ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಈ ಜರ್ನಿಯಲ್ಲಿ ನನಗೇನು ತಿಳಿಸ್ಕೊಟ್ಟಿದೆ ಅಂದರೆ ವಿ ಹ್ಯಾವ್ ಟು ಸ್ಟೇ ಕನ್ಸಿಸ್ಟೆಂಟ್. ತುಂಬ ನಮಗೆ ಎಷ್ಟೊಂದು ಟೆಸ್ಟ್ಗಳು ಬರ್ತಿರ್ತವೆ. ಲೈಕ್ ರೀನೀಟ್ ಅಂತ ಅನೌನ್ಸ್ ಆಗಿದ್ದು ನಮ್ಗೆ ಒಂಥರ ಶಾಕಿಂಗ್ ನ್ಯೂಸ್ ಆಗಿರ್ಬೋದು, ಅದು ಒಂಥರ ಟೆಸ್ಟ್ ಅಂದ್ಕೊಂಡು ಮತ್ತೆ ನಾವು ಕಮ್ ಬ್ಯಾಕ್ ಮಾಡಿ ಆ ಜರ್ನಿಯಲ್ಲಿ ನಾವು ಹೆಂಗೆ ಕನ್ಸಿಸ್ಟೆಂಟ್ ಮಾಡಿ ನಮ್ಮ ಹಾರ್ಡ್ ವರ್ಕ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾವು ಎಷ್ಟು ಡಿಟರ್ಮೈಂಡ್ ಆಗಿರ್ತೀವಿ, ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತೀವಿ, ಅದು ತುಂಬ ಮುಖ್ಯ ಆಗುತ್ತೆ ಅಂತ ನಂಗೆ ಈ ಜರ್ನಿ ಕಲಿಸ್ಕೊಟ್ಟಿದೆ. ಮತ್ತು ಈ ಜರ್ನಿಯಿಂದ ನಾನು ನೆಕ್ಸ್ಟ್ MBBS ಲೈಫಿಗೆ ನಾನು ಎಷ್ಟು ಡಿಸಿಪ್ಲಿನ್ಡ್ ಆಗಿರಬೇಕು, ನಾನು ಲೈಕ್ ಒಂದಿನ ಬಿಟ್ಟು ಒಂದಿನ ಓದೋದು ಆ ರೀತಿ ಮಾಡಿದ್ರೆ ಆಗಲ್ಲ, ಕನ್ಸಿಸ್ಟೆಂಟಾಗಿ ಓದ್ತಿರಬೇಕು ಅನ್ನೋದನ್ನ ತುಂಬ ಕಲಿಸ್ಕೊಟ್ಟಿದೆ ಈ ಜರ್ನಿ. ಮತ್ತು ನಾನು ಓದಿದ್ದು ಆಲ್ಮೋಸ್ಟ್ ನನ್ನ ಕೋಚಿಂಗ್ ಸೆಂಟರ್ ಟೈಮ್ ಅಷ್ಟಾಗ್ತಿರಿಂದ ಅಲ್ಲೇ ಸೆಲ್ಫ್ ಸ್ಟಡೀಸ್ ಸಹ ಸಿಗ್ತಿತ್ತು. ಯೂಶ್ವಲಿ 9 to 10 hours ನಾನು ಡೈಲಿ ಕನ್ಸಿಸ್ಟೆಂಟಾಗಿ ಓದ್ತಿದ್ದೆ. ನನಗೆ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಕರ್ನಾಟಕ TV ಅವರಿಗೆ. ಲಿಟ್ರಲಿ ಅವರು ನನಗಿಷ್ಟೇ ಮೆಂಟ್ಲಿ ಸ್ಟ್ರಾಂಗ್ ಇರೋದಕ್ಕೆ ಓಕೆ. ಒಂದು ಸ್ವಲ್ಪ ನನಗೆ ಇಷ್ಟು ಫೀಲ್ ಆಗಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಸಹ ಅವರು ತುಂಬ ಕಾಲ್ ಮಾಡಿ ಅವರು ತುಂಬ ಡಿಸಪಾಯಿಂಟ್ ಆಗಿ ನನ್ನ ಸಜೆಷನ್ಸ್ ತೊಗೊಳಕ್ಕೆ ಎಷ್ಟೊಂದು ಸರಿ ಕಾಲ್ ಮಾಡಿದ್ರು. ಬಟ್ ಸ್ಟಿಲ್ ಐ ವಾಸ್ ಇನ್ ದಟ್ ಸಿಚುವೇಶನ್. ನಾನೇ ಮತ್ತೆ ಕಂಬ್ಯಾಕ್ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಸ್ಟಿಲ್ ಅವ್ರಿಗಂತೂ ತುಂಬ ಬ್ರೇಕ್ ಡೌನ್ ಆಗಿದೆ. ಲಿಟ್ರಲಿ ದೇ ಟುಕ್ 1.5 week. ಮತ್ತು ಈಗ ಅವರು ನೀಟಲ್ಲಿ ಕ್ವಾಲಿಫೈ ಆಗ್ತೀನಿ, ನನ್ನ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಫುಲ್ ಹೋಪ್ಸಲ್ಲಿ ಇಟ್ಕೊಂಡವರು. ಎಷ್ಟೊಂದು ಜನ ರೀನೀಟಲ್ಲಿ ಕ್ವಾಲಿಫೈಯೇ ಆಗೋಕ್ಕಾಗಿಲ್ಲ. ಲೈಕ್ ಗುಡ್ ಸ್ಕೋರಲ್ಲಿ ಬರ್ತಿದ್ದು, ನಂಗೆ ಗೌರ್ಮೆಂಟ್ ಕಾಲೇಜ್ ಸಿಗ್ತಿತ್ತು. ಇವಾಗ ಪ್ರೈವೇಟ್ ಕಾಲೇಜಲ್ಲಿ ಸಿಗಬೇಕಲ್ಲ, ಆ ಗಿಲ್ಟ್ ಅಂತೂ ಲೈಫ್ ಲಾಂಗ್ ಕಾಡ್ತಿರುತ್ತೆ. ಅದಕ್ಕಂತೂ ನೋ ಒನ್ ಕ್ಯಾನ್ ಹೋಲ್ಡ್ ಫಾರ್ ಇಟ್. ತುಂಬ ಬೇಜಾರಾಗುತ್ತೆ. ಅಷ್ಟು ಜನ ಪ್ರಿಪೇರ್ ಆಗ್ತೀವಿ, ಅಷ್ಟು ಹಾರ್ಡ್ ವರ್ಕ್ ಹಾಕಿರ್ತೀವಿ, ಅದು ತುಂಬ ಬೇಜಾರಾಗುತ್ತೆ. ವಿ ಡಿಸರ್ವ್ ಅ ಫೇರ್ ಎಕ್ಸಾಮ್. ಎಲ್ಲೂ ಲೀಕ್ ಆಗಂಗೆ ಲೈಕ್ ಮನಿ ಇದ್ದವ್ರಿಗೆ ಮಾತ್ರ ಆ ರೀತಿ ಎವ್ರಿ ಸ್ಟೂಡೆಂಟ್ ಡಿಸರ್ವ್ಸ್ ಅ ಫೇರ್ ಎಕ್ಸಾಮ್ ಅನ್ನೋದನ್ನ ನಾನು